ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ 25 ಯೋಜನೆಗಳು ಒಳಗೊಂಡ ಪಂಚ ಗ್ಯಾರಂಟಿ ಮ್ಯಾನಿಫೆಸ್ಟೋ ಗ್ಯಾರಂಟಿ ಕಾರ್ಡ್ ಬಿಡುಗಡೆ ಮಾಡಲಾಯಿತು. ಕುಂದಗೋಳ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಬೆಂತೂರ್ ಅವರು ಹಾಗೂ ಪಂಚ ಗ್ಯಾರಂಟಿಯ ಎಲ್ಲ ಸದಸ್ಯರು ಸೇರಿ 25 ಯೋಜನೆ ಒಳಗೊಂಡ ಪಂಚ ಗ್ಯಾರಂಟಿ ಮ್ಯಾನಿಫೆಸ್ಟೋ ಕಾರ್ಡ್ ತಾಲೂಕಿನಲ್ಲೇ ಬಿಡುಗಡೆ ಮಾಡಿ ಮನೆ ಮನೆಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕುಂದಗೋಳ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಶಿವಾನಂದ ಬೆಂತೂರ್ ಅವರು ಮಾತನಾಡಿ, ದೇಶದಲ್ಲಿ ಬದಲಾವಣೆಗಾಗಿ ಕಾಂಗ್ರೆಸ್ ಇತಿಹಾಸಕ್ಕೆ ಮೆರುಗು ತರಲು ಪಂಚ ಗ್ಯಾರಂಟಿ ಯೋಜನೆ ತರಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಂಜಪ್ಪ ನಲವಡಿ ಜಿಲ್ಲಾ ಕಮಿಟಿ ಸದಸ್ಯರು, ವೈಜಿ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಅಡಿಯಪ್ಪ ಹೆಬಸೂರ್, ಸಚಿನ್ ಪೂಜಾರ್, ಯಂಕಣ್ಣ ಸೌಶಿ, ಶ್ರೀಮತಿ ಗೀತಾ ಕೋಟೆಗೌಡರು, ಗಿರೀಶ್ ಗೌಡ ಮುದಿಗೌಡರು, ಯಲ್ಲಪ್ಪ ಸಿದ್ದಪ್ಪ ಶಿವಣ್ಣವರ್, ಚಂದ್ರಶೇಖರ್ ಕಾಳೆ, ಎಸ್.ಎನ್. ಹಡಪಾದ್, ಹನುಮಂತಪ್ಪ ಒಗ್ಗರಿ, ಶ್ರೀಮತಿ ಗಂಗಮ್ಮ ಚೌಹಾರ್ ಇನ್ನೂ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಕುಂದಗೋಳ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶಿವಾನಂದ ಬೆಂತೂರ್ ಅಂತ ಮಾತಾಡೋದು. ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ನನ್ನೊಂದಿಗಿದ್ದಾರೆ ಈ ಸಭೆಯಲ್ಲಿ. ದೇಶದಲ್ಲಿ ಬದಲಾವಣೆಗಾಗಿ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಹಾಗೆ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದಲ್ಲಿ ಕಾಂಗ್ರೆಸ್ ಇತಿಹಾಸಕ್ಕೆ ಮತ್ತೊಂದು ಮೆರುಗು ಕೊಡಲಿಕ್ಕೆ 5 ನ್ಯಾಯಗಳನ್ನು ಪಂಚ ನ್ಯಾಯ ಅಂತಂದು ಒಂದು ಮ್ಯಾನಿಫೆಸ್ಟೋನ ಬಿಡುಗಡೆಗೊಳಿಸಿದ್ದಾರೆ. ಅದರಲ್ಲಿ ಒಟ್ಟಾರೆ 25 ಘೋಷಣೆಗಳು ಒಳಗೊಂಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಇದಾಗಿದೆ. ನಾನು ಈ ನಾಡಿನ ಜನತೆಗೆ ಹೇಳೋದೇನು ಅಂತಂದರೆ, ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂಥೇಳಿ ಏನು 5 ಗ್ಯಾರಂಟಿಗಳನ್ನು ಜನತೆ ಮುಂದೆ ತಾವೇ ರುಜುವಾತನ್ನು ನೀಡಿ ಪ್ರತಿ ಮನೆಗೆ ಈ ಒಂದು ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡಲಿಕ್ಕೆ ನಮಗೆ ಸೂಚನೆ ಮಾಡಿದರು. ಆ ಪ್ರಕಾರ ಏನು ನಾವು ಗ್ಯಾರಂಟಿ ಭರವಸೆ ಕಾರ್ಡನ್ನು ಪ್ರತಿ ಮನೆಗೆ ತಲುಪಿಸಿದ್ವಿ. ಇವತ್ತು ಸರ್ಕಾರ ಬಂದ ಮೇಲೆ 10 ತಿಂಗಳ ಕಳೀತು. ಈ 10 ತಿಂಗಳಲ್ಲಿ ತಾವೆಲ್ಲ ಗಮನಿಸಿದಿರಿ, ಪ್ರತಿಯೊಬ್ಬರು ಮನೆಗೆ ಇವತ್ತು ಗೃಹಲಕ್ಷ್ಮಿಯ 2,000 ಬರ್ತಾಯಿದೆ. ಹಾಗೆ ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಬ್ಬ ತಾಯಂದಿರು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾಯಿದ್ದಾರೆ. ಹಾಗೆ ಗೃಹಜ್ಯೋತಿ ಯೋಜನೆಯಲ್ಲಿ ಈಗಾಗಲೇ ಭಾಳ ಜನ ಅದರಿಂದ ತೃಪ್ತಿಯನ್ನು ಹೊಂದಿದ್ದಾರೆ. ಪ್ರತಿ ಕುಟುಂಬಕ್ಕೆ, ಅದು ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೆ ನೆರವಾಗ್ತಕ್ಕಂಥ ಯೋಜನೆ ಗೃಹಜ್ಯೋತಿ. ಹಾಗೆ ಈ ಅನ್ನಭಾಗ್ಯ 5 kg ಅಕ್ಕಿಯನ್ನು ಕೇಂದ್ರದ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ. 5 kg ಅಕ್ಕಿ ಆಹಾರ ಭದ್ರತೆಯನ್ನು ನಮ್ಮ ಕಾಂಗ್ರೆಸ್ನವರೇ ಮಾಡಿದ್ದು. ಇವರು ಪ್ರತಿ KGಗೆ 2 ರೂಪಾಯಿ ಮಾತ್ರ ಕೊಡ್ತಾಯಿದ್ರು, ಉಳಿದಿದ್ದೆಲ್ಲ ಸ್ಟೇಟ್ ಗೌರ್ಮೆಂಟೇ ಕೊಡೋದು. ಅವರು ಆ 2 ರೂಪಾಯಿ ಕ್ಯಾನ್ಸಲ್ ಮಾಡಿ ನಾವು ಫ್ರೀಯಾಗಿ ಕೊಡ್ತಾಯಿದ್ದೇವೆ ಅಂತಾರೆ. ಉಳಿದಂಥ 38 ರೂಪಾಯಿ ನಾವು ರಾಜ್ಯ ಸರ್ಕಾರದವರೇ ಭರಿಸ್ತೇವೆ. ಜೊತೆಗೆ 175 ರೂಪಾಯಿಯನ್ನು ನಾವು 5 kg ಅಕ್ಕಿ ಬದಲಾಗಿ ಪ್ರತಿ ಮನೆಗೆ ತಲುಪಿಸ್ತಾ ಇದ್ದೇವೆ. ಯಾವುದೂ ಕೂಡ ಈ 10 ತಿಂಗಳಲ್ಲಿ ಒಂದು ಕಂಪ್ಲೇಂಟು ಬಂದಿಲ್ಲ. ಎಲ್ರಿಗೂ ಈ ಯೋಜನೆ ಸಮರ್ಪಕವಾಗಿ ಮುಟ್ತಾ ಇದೆ. ನಮ್ಮ ತಾಲೂಕಲ್ಲಿ ಸುಮಾರು 33,000 ಫಲಾನುಭವಿಗಳು ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಲಾಭವನ್ನು ಪಡಿತಾ ಇದ್ದಾರೆ. ಇನ್ನು ಸುಮಾರು 4 ಲಕ್ಷ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಯೋಜನೆಯಲ್ಲಿ ಒಂದು ಲಾಭವನ್ನು ತೊಗೊಂಡಿದ್ದಾರೆ. ಸುಮಾರು 7 ಲಕ್ಷದಷ್ಟು ಜನ ಇವತ್ತು ಶಕ್ತಿ ಯೋಜನೆಗಳನ್ನು ಬಳಕೆ ಮಾಡಿದ್ದಾರೆ. ಯುವ ನಿಧಿಯಲ್ಲಿ ನಮಗೆ ಇವತ್ತು ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗುವಂಥ ಕೆಲಸ ಆಗಿದೆ. ಇದರ ಜೊತೆಗೆ 10 ತಿಂಗಳದ ಇದು ನಮ್ಮ ಸಾಧನೆ.